ಮುಸಲ್ಮಾನ ಅಸಮಾಧಾನ ನಿಜ. ಕಾರಣ ಅಂದರೆ ಲೋಕಲಲ್ಲಿ ಮತದಾರರು ಲೋಕಲ್ನಲ್ಲಿ ದಾವಣಗೆರೆ ಸೌತಲ್ಲಿ ಅಸಮಾಧಾನ ಇದ್ದಿದ್ದು ನಿಜ. ಏನಕ್ಕೆ ಟಿಕೆಟ್ ಕೇಳಿದ್ರು ಟಿಕೆಟ್ ಕೊಟ್ಟಿಲ್ಲ ಕಾರಣಕ್ಕೆ ಅಸಮಾಧಾನ. ಸರಿ, ಪಕ್ಷ ಯಾವುದೇ ಪಕ್ಷ ಶಿಸ್ತಿಲ್ಲದೆ ಹೋದ್ರೆ ಏನು ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವೆಲ್ಲ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿದ್ದು ಎಲ್ಲರನ್ನೂ ವಿಶ್ವಾಸ ತೆಗೆದುಕೊಂಡು ನಾವು ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ ಗೊತ್ತು ನನಗೆ. ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಚರ್ಚೆ ಬೇಡ. ಸದ್ಗುರು ರಾಹುಲ್ ಗಾಂಧಿನ ಹೇಳಿದ್ರು. ಯಾರು ನನಗೆ ರಾಹುಲ್ ಗಾಂಧಿ ಐ ಡೋಂಟ್ ನೋ ಹೂ ಇಸ್ ರಾಹುಲ್ ಗಾಂಧಿ ಅಂತ ಹೇಳಿದ್ರು. ಅವನ ಜೊತೆನಲ್ಲಿ ಹೋಗಿ ಕೂತ್ಕೊಂಡಿದ್ದಕ್ಕೆ ಶಿಸ್ತು ಮೀರೋದಿಲ್ವಾ? ಅಂಥದ್ದೆಲ್ಲ ಈಗ ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ಕರ್ನಾಟಕದ ಮುಸ್ಲಿಮರ ಚಿತ್ತ ಯಾವ ಕಡೆಯತ್ತ? ಇಂಥದ್ದೊಂದು ಪ್ರಶ್ನೆಯನ್ನ, ಇಂಥದ್ದೊಂದು ಚಿಂತನೆಯನ್ನ, ಇಂಥದ್ದೊಂದು ಕ್ರಾಂತಿಕಾರಕ ಆಲೋಚನೆಯನ್ನ ಮಾಡುವ ಸ್ಥಿತಿಯನ್ನ ಕ್ರಿಯೇಟ್ ಮಾಡಿರೋದೇ ಕಾಂಗ್ರೆಸ್. ಸ್ನೇಹಿತರೆ, ಕರ್ನಾಟಕದಲ್ಲಿ ಆಡಳಿತದಲ್ಲಿರುವಂತಹ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗ ದೊಡ್ಡ ಬೆಂಕಿ ಬಿದ್ದುಬಿಟ್ಟಿದೆ. ಯಾವ ಬೆಂಕಿ ಅಂದ್ರೆ ಮುಸ್ಲಿಂ ದ್ವೇಷದ ಬೆಂಕಿ, ಮುಸ್ಲಿಮರನ್ನ ಟಾರ್ಗೆಟ್ ಮಾಡಿರುವಂತ ಬೆಂಕಿ ಬಿದ್ದಿದೆ. ಈ ಹಿಂದೆ ಚುನಾವಣೆಯಲ್ಲಿ 2023ರಲ್ಲಿ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ 100ಕ್ಕೆ 90% ಸಾಮೂಹಿಕವಾಗಿ ಸಂಪೂರ್ಣವಾಗಿ ಬೆಂಬಲ ನೀಡಿ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತಂದಂತ ಮುಸ್ಲಿಂ ಕಮ್ಯುನಿಟಿಯನ್ನ ಈಗ ಕಾಂಗ್ರೆಸ್ ಪಕ್ಷ ಟಾರ್ಗೆಟ್ ಮಾಡ್ತಾ ಇದೆ. ಒಬ್ಬೊಬ್ಬರನ್ನೇ ಅಧಿಕಾರದಿಂದ ಕೆಳಗಿಳಿಸ್ತಾ ಇದೆ. ಒಂದು ಹಾಡಿದೆಯಲ್ಲ, ನೀನೇ ಸಾಕಿದಾಗಿಣಿ ಹದ್ದಾಗಿ ಕುಕ್ಕಿತಲ್ಲೋ, ನಿನ್ನ ಹದ್ದಾಗಿ ಕುಕ್ಕಿತಲ್ಲೋ. ಮುಸ್ಲಿಮರು ಅತ್ಯಂತ ಪ್ರೀತಿಯಿಂದ, ಮುಸ್ಲಿಮರು ಅತ್ಯಂತ ನಂಬುಗೆಯಿಂದ ಈ ಪಕ್ಷ ಬಿಟ್ಟರೆ ನಮ್ಗೆ ಇನ್ಯಾವ ಪಕ್ಷವೂ ಇಲ್ಲ, ಇದೇ ನಮಗೆ ಯಾವ ಪರ್ಯಾಯವೂ ಇಲ್ಲ ಅಂತೇಳಿ ಅತ್ಯಂತ ಪ್ರೀತಿಯಿಂದ ಸಾಕಿದ ಕಾಂಗ್ರೆಸ್ ಪಕ್ಷವನ್ನ ಈಗ ಹದ್ದಾಗಿ ರೂಪುಗೊಂಡಿರುವಂತ ಕಾಂಗ್ರೆಸ್ ಮುಸ್ಲಿಂ ಗಿಣಿಯನ್ನ ಕುಕ್ಕುತ್ತಾ ಇದೆ. ಹತ್ತಿದ ಏಣಿಯನ್ನ ಒದಿಯೋದು ಅಂತಾರಲ್ಲ, ಅದು ಇದೇನೆ. ಹತ್ತೋವರೆಗೂ ಏಣಿ ಬೇಕು, ಅಧಿಕಾರಕ್ಕೆ ಬರೋವರೆಗೂ ಮುಸ್ಲಿಂ ಸಮುದಾಯ ಬೇಕು, ಆಮೇಲೆ ಒದಿಬೇಕು. ಮೇಲಕ್ಕೆ ಹೋದ್ವಲ್ಲ, ಆಮೇಲೆ ಈ ಸಮುದಾಯ ಹಾಕಬೇಕು, ಮುಸ್ಲಿಮರ ಓಟ್ ಹಾಕ್ಬೇಕು. ಇದನ್ನ ನ್ಯಾಯ ಅಂತಾರ? ಅಲ್ಲ, ಈ ಸಮುದಾಯ ಇಷ್ಟೊಂದು ಕೆಲ ಯಾಕೆ ಕಾರಣ? ದಾವಣಗೆರೆ ಉಪಚುನಾವಣೆಯಲ್ಲಿ ಈ ಮುಸ್ಲಿಂ ಸಮುದಾಯದ ಕೆಲ ಲೀಡರ್ಗಳು ಸಂಪೂರ್ಣವಾಗಿ ತಮ್ಮ ಸಹಕಾರವನ್ನ ಕೊಡ್ಲಿಲ್ಲ, ಬೆಂಬಲವನ್ನ ವ್ಯಕ್ತಪಡಿಸಲಿಲ್ಲ ಅನ್ನೋ ಕಾರಣ, ಮತ್ತೆ ಪಕ್ಷ ವಿರೋಧಿ ಚಟುವಟಿಕೆ ಅನ್ನುವಂತ ಹೆಸರು ಹೇಳಿ ಒಬ್ಬೊಬ್ಬರನ್ನೇ ನೀವು ಟಾರ್ಗೆಟ್ ಮಾಡಿ ಅಧಿಕಾರದಿಂದ ಕೆಳಗಿಳಿಸ್ತೀರಿ. ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಂತ ಅಬ್ದುಲ್ ಜಬ್ಬಾರ್ ಅವ್ರನ್ನ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನದಿಂದ ತೆಗಿತೀರಿ ಅಂತಂದ್ರೆ ಅಷ್ಟೊಂದು ಸಿಟ್ಟ. ಯಾಕೆ ಅಬ್ದುಲ್ ಜಬ್ಬಾರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಕೆಲಸ ಮಾಡಿಲ್ವಾ? ಚುನಾವಣೆಯಲ್ಲಿ ಪ್ರಚಾರ ಮಾಡಿಲ್ವಾ? ನಿಮ್ ಪಕ್ಷಕ್ಕೆ ಅವ್ರ ಕಾಂಟ್ರಿಬ್ಯೂಷನ್ ಇಲ್ವಾ? ಆನಂತರ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನಾಸಿರ್ ಅಹಮದ್ ಅವರನ್ನು ಕೂಡ ಅಧಿಕಾರದಿಂದ ಕೆಳಗಿಳಿಸಿ ತರಾತುರಿಯಲ್ಲಿ, ಇನ್ನು ರಿಸಲ್ಟೇ ಬಂದಿಲ್ಲ. ಆನಂತರ ಈಗ ಕೇಂದ್ರೀಕೃತ ಟಾರ್ಗೆಟ್ ಆಗ್ತಿರೋದು ಯಾರು ಅಂದ್ರೆ ಜಮೀರ್ ಅಹಮದ್ ಖಾನ್ ಸಚಿವರಾಗಿದ್ದಾರೆ. ಇನ್ನೇನು ಅವ್ರು ರಾಜೀನಾಮೆ ಕೊಡ್ಲೇಬೇಕು, ಅವ್ರನ್ನ ತೆಗಿತಾರೆ ಅನ್ನೋ ತರದ ವಾತಾವರಣವನ್ನ ಕ್ರಿಯೇಟ್ ಮಾಡ್ಲಾಗ್ತಾರೆ. ಏನ್ ಮಾಡಿದ್ರು? ಹಾಗಿದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಪಕ್ಷ ವಿರೋಧಿ ಚಟುವಟಿಕೆಯನ್ನ ಮಾಡಿಲ್ವಾ? ಒಂದು ಸಮುದಾಯ ತಮಗೆ ಅವಕಾಶ ಇರೋ ಕ್ಷೇತ್ರದಲ್ಲಿ ನಮ್ಗೊಂದು ಟಿಕೆಟ್ ಕೊಡ್ರಪ್ಪ. ಅವ್ರು ಏನು ಪಕ್ಷ ವಿರೋಧಿ ಚಟುವಟಿಕೆ ನಿಮಗೆ ಕಾಣಿಸ್ತು? ಮುಸ್ಲಿಂ ಸಮುದಾಯದ ಪಕ್ಷ ವಿರೋಧ ಚಟುವಟಿಕೆ ಯಾವ ರೀತಿ ನಿಮಗೆ ಕಾಣಿಸ್ತು ಹೇಳಿ? ಉಪಚುನಾವಣೆಯಲ್ಲಿ, ಅದು ದಾವಣಗೆರೆ ಉಪಚುನಾವಣೆಯಲ್ಲಿ ಶಾಮನೂರು ಕುಟುಂಬ ಪ್ರಭುತ್ವವಿರುವಂತ ಕ್ಷೇತ್ರ. ಈ ಹಿಂದೆ ಶಾಮನೂರ್ ಅವರೇ ಹೇಳಿದ್ರು, ನನ್ನ ನಂತರ ಮುಸ್ಲಿಂ ಸಮುದಾಯ ಇಲ್ಲಿ ಬರಲಿ ಅಂತ ಹೇಳಿದ್ರು. ಅವ್ರು ತೀರ್ಕೊಂಡು ಹೋದ್ರು, ಕ್ಷೇತ್ರ ಖಾಲಿ ಆಯ್ತು. ಈಗ ನಮ್ಗೊಂದು ಅವಕಾಶ ಇದೆ, ನಮ್ ಜನಸಂಖ್ಯೆ ಹೆಚ್ಚಿದೆ, ಒಂದು 60,000 80,000 ವೋಟ್ ಇದೆ. ನಮಗ್ ಟಿಕೆಟ್ ಕೊಟ್ರೆ ನಾವು ಅನಾಯಾಸವಾಗಿ ಈಸಿಯಾಗಿ ನಾವು ಗೆದ್ದು ಬರ್ತೀವಿ, ನಮಗೊಂದು ಪ್ರಾತಿನಿಧ್ಯ ಕೊಟ್ಟಂಗಾಗುತ್ತೆ. ನಮಗೆ ಬೈ ಎಲೆಕ್ಷನ್ ಅಲ್ಲಿ ಒಂದು ಟಿಕೆಟ್ ಕೊಡ್ರಿ ಅಂತ ಕೇಳಿದ್ದು ನಿಮಗೆ ಪಕ್ಷ ವಿರೋಧಿ ಚಟುವಟಿಕೆ ಆಗುತ್ತೆ ಅಂತ ಅನ್ನೋದಾದ್ರೆ ಸದನದಲ್ಲಿ ನಮಸ್ತೆ ಸದಾ ವತ್ಸಲೆ ಅಂತ ಹಾಡು ಹೇಳೋದು ಸರಿನಾ? ನಮಸ್ತೆ ಸದಾ ವತ್ಸಲೆ ಮಾತೃಭೂಮಿ ಅಧ್ಯಕ್ಷ ಹಿಂದೂ ಭೂಮಿ ಸುಗಮ್ ವರ್ಧಿತೋಹಂ ಮಹಾಮಂಗಲೆ. ಚರ್ಚೆ ಬೇಡ.
ನಿಮ್ಮ ಸೈದ್ಧಾಂತಿಕವಾದ ವಿರೋಧಿಯಾಗಿರುವ ಪಕ್ಷದ ಬೆಂಬಲಿತ ಒಂದು ಸಂಘಟನೆಯ ಸಂಸ್ಥೆಯ ಹಾಡನ್ನ ವಿಧಾನಸೌಧದಲ್ಲಿ ಹೇಳ್ತಾರೆ ಅಂತಂದ್ರೆ ಅದು ಒಳ್ಳೇದಾ? ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಇದೇ ಶಾಮನೂರು ಶಿವಶಂಕರಪ್ಪನವರು ತಮ್ಮ ರಾಜಕೀಯ ವಿರೋಧಿ ಪಕ್ಷಕ್ಕೆ ಯಡಿಯೂರಪ್ಪನವರ ಮಗ ರಾಘವೇಂದ್ರ ಅವರನ್ನ ಗೆಲ್ಲಿಸ್ರಿ ಅಂತೇಳಿ ಕರೆ ಕೊಡ್ತಾರಲ್ಲ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ನಂತರ ಒಂದು ಲಿಸ್ಟ್ ಇದೆ. 2013ರಲ್ಲಿ ಪರಮೇಶ್ವರ್ ಅವರನ್ನ ಸೋಲಿಸ್ತಾರಲ್ಲ, ಸೋಲಿಸಲು ತಂತ್ರ ಆಗತ್ತಲ್ಲ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ವಿಧಾನ ಪರಿಷತ್ ಚುನಾವಣೆಯಲ್ಲಿ ಇಕ್ಬಾಲ್ ಅಹಮದ್ ಸರಟಗಿ ಅವರನ್ನ ಸೋಲಿಸ್ತಾರಲ್ಲ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಇನ್ನು ಜಾಫರ್ ಶರೀಫ್ ಅವರ ಮೊಮ್ಮಗ ಅಬ್ದುಲ್ ರೆಹಮಾನ್ ಶರೀಫ್ ಅವರನ್ನು ಸೋಲಿಸೋದಕ್ಕೆ ತಂತ್ರಗಳು ಮಾಡಲಾಗುತ್ತಲ್ಲ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಗಂಗಾವತಿಯಲ್ಲಿ ಇಕ್ಬಾಲ್ ಅನ್ಸಾರಿ ಅವರನ್ನ ಸೋಲಿಸೋದಕ್ಕೆ ಪ್ರಯತ್ನಗಳೆಲ್ಲ ಆಯ್ತಲ್ಲ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ಇನ್ನು ಬೆಂಗಳೂರು ಸೆಂಟ್ರಲ್ ಮನ್ಸೂರ್ ಅಲಿ ಖಾನ್ ಅವರನ್ನ, ರಾಯಚೂರು ನಗರ ಸೈಯದ್ ಮನ್ಸಿನ್ ಅವ್ರನ್ನ, ವಿಜಯಪುರ ನಗರ ಮುಕ್ಬಲ್ ಬಾಗ್ವಾನ್ ಅವ್ರನ್ನ, ಆಮೇಲೆ ಅಬ್ದುಲ್ ಹಮೀಜ್ ಮುಷ್ರಿಫ್ ಅವ್ರನ್ನ, ಇವರೆಲ್ಲರನ್ನು ಕೂಡ ಟಾರ್ಗೆಟ್ ಮಾಡಿ ಮುಸ್ಲಿಂ ಸಮುದಾಯದ ಈ ಲೀಡರ್ಗಳನ್ನ ಚುನಾವಣೆಗಳಲ್ಲಿ ಟಾರ್ಗೆಟ್ ಮಾಡಿ ಸೋಲ್ಸೋದಕ್ಕೆ ಎಲ್ಲಾ ರೀತಿಯ ತಂತ್ರ, ಪ್ರತಿತಂತ್ರ, ಕುತಂತ್ರಗಳನ್ನ ಮಾಡ್ತಾರಲ್ರಪ್ಪ ಬಿಜೆಪಿಯ ನಾಯಕರುಗಳೇ, ಅದು ಪಕ್ಷ ವಿರೋಧಿ ಚಟುವಟಿಕೆ ಅಲ್ವಾ? ರಾಜಣ್ಣ ಒಂದ್ ಮಾತು ಹೇಳ್ತಾರೆ, ನಾಯಕ ಮಾಡಿದ್ರೆ ಅದಕ್ಕೆ ದೋಷ ಇಲ್ಲ ಅಂತ. ನೀವು ಮಾಡಿದ್ರೆ ಓಕೆ, ಸಮುದಾಯದವರು, ಸಣ್ಣ ಪುಟ್ಟ ಅಲ್ಪಸಂಖ್ಯಾತ ಸಮುದಾಯದವರು, ಸಣ್ಣ ಸಮುದಾಯಗಳು ಮಾಡಿದ್ರೆ ಟಾರ್ಗೆಟ್ ಇದ ನಿಮ್ಮ ಸಮುದಾಯದ ನಿಷ್ಠೆ ಅಂತ ಕೇಳ್ತಿದ್ದಾರೆ. ಸ್ನೇಹಿತರೆ, ಈಗ ಕರ್ನಾಟಕದ ರಾಜಕೀಯ ಸುದ್ದಿ ಯಾವುದು ಅಂದ್ರೆ ಇದೇನೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮುಸ್ಲಿಂ ಸಮುದಾಯದ ಟಾರ್ಗೆಟ್, ಬೈ ಎಲೆಕ್ಷನ್ ಚುನಾವಣೆಯಲ್ಲಿ ಸಹಕಾರ ಕೊಡ್ಲಿಲ್ಲ ಅಂತ ಹೇಳಿ ಇವ್ರು ಹೇಳ್ತಿದಾರಲ್ಲ, ನಾನು ಈಗ ಹೇಳಿದೆ ಇವರೆಲ್ಲ ಪಕ್ಷ ವಿರೋಧಿ ಚಟುವಟಿಕೆಗಳನ್ನ ಯಾರೋ ಒಬ್ಬ ವ್ಯಕ್ತಿ ತುಂಬಾ ಪ್ರೆಜರ್ ಮಾಡಿ ಹೇಳ್ತಾರೆ ಅನ್ನೋದನ್ನು ನಂಬಬೇಕು, ಅಥವಾ ಒಂದು ದೊಡ್ಡ ಸಮುದಾಯದ ಹಿತವನ್ನ ಗಮನಿಸಬೇಕು, ಆ ಸಮುದಾಯದ ಹಿನ್ನೆಲೆಯನ್ನು ಗಮನಿಸಬೇಕು. ನೀವು ಕೇವಲ ಟಾರ್ಗೆಟ್ ಮಾಡಿರುವುದು ಜಮೀರ್ ಅಹಮದ್ ಖಾನ್ ಅವರನ್ನಷ್ಟೇ ಅಲ್ಲ, ನೀವು ಟಾರ್ಗೆಟ್ ಮಾಡಿರೋದು ಕೇವಲ ಅಬ್ದುಲ್ ಜಬ್ಬಾರ್ ಅವರನ್ನಲ್ಲ, ನಸೀರ್ ಅಹಮದ್ ಅವರನ್ನಲ್ಲ, ನೀವು ಟಾರ್ಗೆಟ್ ಮಾಡಿರುವುದು ಕರ್ನಾಟಕದ ಸಮಸ್ತ ಅಖಂಡ ಮುಸ್ಲಿಂ ಸಮುದಾಯವನ್ನ ಅನ್ನುವ ಯೋಚನೆ, ಪ್ರಜ್ಞೆ ನಿಮಗಿದ್ದಿದ್ರೆ ಇಷ್ಟರ ಮಟ್ಟಿಗೆ ಒಂದು ದೊಡ್ಡ ಇಶ್ಯೂ ಮಾಡ್ತಾ ಇರಲಿಲ್ಲ. ಅಖಂಡವಾಗಿ ನಿಮ್ಮನ್ನ ಪ್ರೀತಿಸಿ ಬೆಂಬಲಿಸಿದ ತಪ್ಪಿಗೆ ಈಗ ಆ ಸಮುದಾಯಕ್ಕೆ ಒಂದು ಶಿಕ್ಷೆ ಕೊಡ್ತೀರಿ. ಇಷ್ಟೊಂದು ಬೆಂಬಲಿಸಿದ್ರಲ್ಲ, ಈ ಸಮುದಾಯಕ್ಕೆ ಒಂದೇ ಒಂದು ಪ್ರಭಾವಿ ಖಾತೆಯನ್ನು ಏನಾದ್ರು ಕೊಟ್ರ? ನೀವು ಹೋಗಿ DCM ಮಾಡ್ತೀವಿ ಅಂತ ಹೇಳಿದ್ರಲ್ಲ, ಬೇರೆ ಸಮುದಾಯಗಳೆಲ್ಲ ಕ್ಲೈಮ್ ಮಾಡ್ತಿದಾವಲ್ಲ, ಮೇಲ್ಜಾತಿಗಳು ನಮ್ಗೊಂದು DCM ಮಾಡಿ ಅಂತ. ಈ ಸಮುದಾಯಕ್ಕೆ ಒಂದು DCM ಸ್ಥಾನ ಕೊಟ್ರ? ಈ ಸಮುದಾಯಕ್ಕೆ ಒಂದು ಮುಸ್ಲಿಂ ಸ್ಥಾನ ಕೊಡಿ, ತಪ್ಪೇನು? ದಲಿತ ಸಮುದಾಯಕ್ಕೆ ಒಂದು ಮುಸ್ಲಿಂ ಅವ್ರನ್ನ ಮುಖ್ಯಮಂತ್ರಿಗಳು ಮಾಡಿ, ಅಲ್ಪಸಂಖ್ಯಾತರನ್ನ ಮುಖ್ಯಮಂತ್ರಿಗಳು ಮಾಡಿ, ಬರೀ ಮೇಲ್ಜಾತಿಯವರೇ ಆಗ್ಬೇಕೇನು? ಇನ್ನು ಕೇಳೇ ಇಲ್ಲ ಪಾಪ ಅವರು, ಇನ್ನು ಕೇಳೇ ಇಲ್ಲ. ಆದ್ರೆ ನೀವು ಹೇಳೋದೇನ್ ಗೊತ್ತಾ? ಒಂದು ಭಯ. ಯಾವ ಭಯ? ಬಿಜೆಪಿ ಭಯ. ಎಲ್ಲ ಮುಸ್ಲಿಂ ಬಾಂಧವರೇ ಬಿಜೆಪಿ ಇದೆ ಅನ್ನೋ ನಾವು ಬಿಜೆಪಿ ಗುಮ್ಮ ತೋರಿಸ್ಬಿಟ್ಟು, RSS ಇದೆ ಬಿಜೆಪಿ ಅಂತ ಗುಮ್ಮ ತೋರಿಸ್ಬಿಟ್ಟು ಓಟ್ ಹಾಕೊಂಡ್ಬಿಡ್ಬೋದು ಅಂತ ನೀವು ಅನ್ಕೊಂಡಿದ್ರಿ. ಪ್ರಜ್ಞಾವಂತಿಕೆಯನ್ನ ರೂಢಿಸಿಕೊಂಡಿದ್ದಾರೆ. ಅಂಥದ್ದೊಂದು ಸನ್ನಿವೇಶವನ್ನ ನೀವೇ ಕ್ರಿಯೇಟ್ ಮಾಡಿದಿರಿ. ಸ್ನೇಹಿತರೆ, ಈಗ ನನಗನ್ಸೋದೇನು ಅಂದ್ರೆ, ಈ ಎಲ್ಲ ರಾಜಕೀಯ ವಿಪ್ಲವಗಳ ಕಾರಣದಿಂದಾಗಿ ಮುಸ್ಲಿಂ ಸಮುದಾಯ ಈಗಾಗಲೇ ಕಾಂಗ್ರೆಸ್ ಪಕ್ಷದ ಈ ಎಲ್ಲ ನಡವಳಿಗಳನ್ನ, ಟಾರ್ಗೆಟ್ ನೀತಿಯನ್ನ, ಈ ಧೋರಣೆಯಿಂದ ಬೇಸತ್ತು ಪರ್ಯಾಯವಾಗಿ ಯೋಚನೆ ಮಾಡುವ ಮನಸ್ಥಿತಿಗೆ ಬಂದಂಗೆ ಕಾಣ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಮುಸ್ಲಿಂ ಸಮುದಾಯದ ಧಾರ್ಮಿಕ ಮುಖಂಡರುಗಳು ಪ್ರೆಸ್ ಮೀಟ್ ಅನ್ನ ಮಾಡಿ, ಸಭೆಗಳನ್ನ ಮಾಡಿ, ನಿಮ್ಮ ಕಾಂಗ್ರೆಸ್ ಪಕ್ಷದ ಸುರ್ಜೇವಾಲಾ ಅವ್ರನ್ನ, AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಈ ಹಿಂದೆ ಎಲ್ಲ ಭೇಟಿ ಮಾಡಿ ಎಲ್ಲಾ ರೀತಿಯ ಮನವಿನ ಮಾಡ್ಕೊಂಡಿದ್ರು. ಆದ್ರೆ ಇಷ್ಟಾಗಿದ್ರೂ ಕೂಡ, ಇಷ್ಟೊಂದು ರೀತಿಯ ಬೆಂಬಲ ಕೊಟ್ಟಿದ್ರು ಕೂಡ ಈ ಪಕ್ಷ ಈ ರೀತಿ ಯೂಸ್ ಅಂಡ್ ಥ್ರೋ ಮಾಡ್ಕೊಳ್ತಾ ಇದೆ ಅಂತಂದ್ರೆ ನಾವು ಸುಮ್ಮನೆ ಇರೋದಿಕ್ಕೆ ಆಗಲ್ಲ ಅಂತೇಳಿ ಮುಸ್ಲಿಂ ಕಮ್ಯುನಿಟಿಯ ಧಾರ್ಮಿಕ ಮುಖಂಡರುಗಳು ಒಂದು ಗಂಭೀರವಾದಂತಹ ಚಿಂತನೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಎಲ್ಲ ಡೀಟೇಲ್ಸ್ ಈಗ ನಮ್ಗೆ ಲಭ್ಯ ಆಗ್ತಾ ಇದೆ. ಹಾಗಿದ್ರೆ ಮುಸ್ಲಿಂ ಸಮುದಾಯದ ನಡೆ ಏನು? ಮುಸ್ಲಿಂ ಸಮುದಾಯ ಏನಾದ್ರೂ ಪರ್ಯಾಯವಾಗಿ ಹೊಸ ಪಕ್ಷವನ್ನ ಕ್ರಿಯೇಟ್ ಮಾಡೋದಕ್ಕೆ ಏನಾದ್ರೂ ತಮ್ಮ ತಾವು ಬೆಂಬಲಿಸುವ ಶಾಸಕರಿಗೆ ಅಥವಾ ಲೀಡರ್ಗಳಿಗೆ ಹೇಳುತ್ತಾ, ಅಥವಾ ಬೇರೆ ಯಾವ ಪಕ್ಷದ? ಬಿಜೆಪಿಗಂತೂ ಅವರು ಯಾವುದೇ ಕಾರಣಕ್ಕೂ ಸಪೋರ್ಟ್ ಮಾಡೋದೇ ಇಲ್ಲ. ಯಾಕಂದ್ರೆ ಗೊತ್ತಲ್ಲ, ಬಿಜೆಪಿಯ ಧೋರಣೆಗಳು ಯಾವತ್ತೂ ಕೂಡ ಮುಸ್ಲಿಮರನ್ನ ಅವ್ರು ಒಪ್ಕೊಳ್ಳೋದೇ ಇಲ್ಲ. ಯಾಕಂದ್ರೆ ಮುಸ್ಲಿಂ ಸಮುದಾಯದ ಒಂದು ರೀತಿ ಅವ್ರನ್ನ ಕೆಟ್ಟದಾಗಿ ಅವ್ರನ್ನ ನೋಡ್ಕೊಳ್ತಾ ಬಂದಿದ್ದಾರೆ. ಬಿಜೆಪಿ ಮುಸ್ಲಿಮರನ್ನ ಈ ದೇಶದ ನಾಗರಿಕರೇ ಅಲ್ಲ ಅನ್ನೋ ರೀತಿಯಲ್ಲಿ ನೋಡ್ಕೊಳ್ತಾ ಬಂದಾಗ ಮುಸ್ಲಿಂ ಸಮುದಾಯ ಬಿಜೆಪಿಗೆ ಬೆಂಬಲಿಸೋದು ಸಾಧ್ಯನೇ ಇಲ್ಲ. ಹಾಗಿದ್ರೆ ಏನು?
JDS ಕಡೆ ಮುಸ್ಲಿಂ ಸಮುದಾಯ ಮುಖ ನೋಡುವ ಸಾಧ್ಯತೆಗಳು ಹೆಚ್ಚಿವೆ ಅಂತ ನಮ್ಗೆ ಗೊತ್ತಾಗ್ತಾ ಇದೆ. ಯಾಕೆಂದ್ರೆ ಈಗಾಗಲೇ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರುವಂತ HD ಕುಮಾರಸ್ವಾಮಿ ಅವರಿಗೆ ಬಿಜೆಪಿಯಲ್ಲಿ ಉಸಿರುಗಟ್ಟುವ ವಾತಾವರಣದಿಂದ ವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಇನ್ನು ಇವರು ಪಕ್ಷವನ್ನ ಮೈತ್ರಿ ಮಾಡಿಕೊಂಡು ತಮ್ಮ ಪಕ್ಷದ ಅಸ್ತಿತ್ವವೇ ಕಳೆದು ಹೋಗುವ ಸ್ಥಿತಿಯ ಅಪಾಯದಲ್ಲಿದ್ದಾರೆ. ಈ ಎಲ್ಲ ಕಾರಣ ಜೊತೆಗೆ ಇನ್ನೊಂದು 2-2.5 ವರ್ಷಗಳಲ್ಲಿ ರಾಜ್ಯದಲ್ಲಿ ಮತ್ತೊಂದು ವಿಧಾನಸಭಾ ಚುನಾವಣೆ ಬರಲಿರುವುದರಿಂದ ಮತ್ತೆ ಬಿಜೆಪಿ ಜೊತೆಗಿನ ಈ ಗಾಢವಾದ ಆಲಿಂಗನ ತುಂಬಾ ಉಸಿರುಗಟ್ಟಿರುವುದರಿಂದ ರಾಜ್ಯದತ್ತ ಮುಖ ಮಾಡುತ್ತಿದ್ದಾರೆ. ಜೊತೆಗೆ ಈ ಹಿಂದೆ ಮುಸ್ಲಿಂ ಸಮುದಾಯ JDSಗೂ ಕೂಡ ಸಪೋರ್ಟ್ ಮಾಡ್ತಾ ಇತ್ತು. ಆದ್ರೆ ಯಾವಾಗ JDS ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಳ್ತೋ ಅಲ್ಲಿಂದ ಸಂಪೂರ್ಣವಾಗಿ ಸಮಸ್ತ ಮುಸ್ಲಿಮರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ರು. ಈಗ ಒಂದ್ ವೇಳೆ ಕುಮಾರಣ್ಣ ರಾಜ್ಯಕ್ಕೆ ಅಗ್ರೆಸಿವ್ ಆಗಿ ಬಂದ್ರೆ ಮುಸ್ಲಿಂ ಸಮುದಾಯ JDS ಜೊತೆ ಏನಾದ್ರು ಅಂದ್ರೆ ಸಂಪೂರ್ಣವಾಗಿ ಅಲ್ಲದಿದ್ರು ಕೂಡ ಅರ್ಧಕ್ಕರ್ಧದಷ್ಟಾದ್ರೂ JDS ನ ತೆಕ್ಕೆಗೆ ಬೀಳುವ ಸಾಧ್ಯತೆ ಇದೆ. ಅಲ್ಲಿಗೆ ಕಾಂಗ್ರೆಸ್ನ ಕತೆ ಶವಪೆಟ್ಟಿಗೆಗೆ ಕೊನೆ ಮೊಳೆ. ಯಾಕೆಂದ್ರೆ ಕಾಂಗ್ರೆಸ್ನ ವೋಟರ್ಸ್ಗಳೇ ಅಹಿಂದ, ಅಲ್ಪಸಂಖ್ಯಾತ, ದಲಿತ, ದಮನಿತ ಸಮುದಾಯಗಳು ಅಲ್ವಾ, ಅಹಿಂದ ಸಮುದಾಯಗಳು, ಹಿಂದುಳಿದ ಈ ವೋಟರ್ಸ್ಗಳೇ ಕೈ ಕೊಟ್ಬಿಟ್ರೆ ಇನ್ನು ಮೇಜರ್ ಆಗಿ ಮುಸ್ಲಿಂ ಸಮುದಾಯ. ಸಿದ್ದರಾಮಯ್ಯನವ್ರಿಗೆ ಕುರುಬರು 90% ವೋಟ್ ಹಾಕಿದಾರೋ ಇಲ್ಲ ಗೊತ್ತಿಲ್ಲ, ಆದ್ರೆ ಕಾಂಗ್ರೆಸ್ಗೆ 90% ವೋಟನ್ನ ಮುಸ್ಲಿಮರು ಹಾಕಿದ್ದಾರೆ. ಈಗ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ನಿಂದ JDS ಕಡೆ ಮುಖ ಮಾಡ್ಕೊಂಡ್ರೆ ಇನ್ನು ರಾಜ್ಯದಲ್ಲಿ ಕಾಂಗ್ರೆಸ್ನ ಕತೆ ಮುಗಿದ ಅಧ್ಯಾಯ ಆಗುವ ಸಾಧ್ಯತೆಗಳು, ಅಪಾಯ ಅವರೇ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಅದು ಬಂದಿದ್ದಲ್ಲ, ಅವರೇ ತಮ್ಮ ಗುಂಡಿಯನ್ನ ತಾವೇ ತೋಡಿಕೊಳ್ಳುವುದು ಅಂತಾರಲ್ಲ ಹಾಗೆ. ಯಾಕೆಂದ್ರೆ ಅವರು ಆ ರೀತಿ ಯೋಚನೆ ಮಾಡುವ ಸ್ಥಿತಿಯನ್ನ ಕಾಂಗ್ರೆಸ್ಸೇ ಮಾಡಿದೆ ಅನಿವಾರ್ಯವಾಗಿ. ಜೊತೆಗೆ ಕಾಂಗ್ರೆಸ್ನಲ್ಲಿ ದೊಡ್ಡ ಲೀಡರ್ಗಳಾಗಿ ತಮಗೆ ಟಿಕೆಟ್, ನಮ್ಮ ಸಮುದಾಯಕ್ಕೆ ಟಿಕೆಟ್ ಕೇಳಿದ ನಾಯಕರನ್ನೇ ತಪ್ಪಿತಸ್ಥರು ಅಂತ ಬಿಂಬಿಸಿ ಜಮೀರ್ ಅವ್ರನ್ನು ನೀವೇನಾದ್ರು ಅಧಿಕಾರದಿಂದ ಕೆಳಗಿಳಿಸಿದ್ರೆ ಅವ್ರಿಗೆ ಪರ್ಯಾಯ ಆಲೋಚನೆಗಳು ಇದ್ದೇ ಇರ್ತವೆ. ನಿಮ್ಗೆ ಅನ್ಸ್ಬೋದು ಅಥವಾ ಕಾಂಗ್ರೆಸ್ ಪಕ್ಷಕ್ಕೆ ಅನ್ಸ್ಬೋದು, ಜಮೀರ್ ಅವರೊಬ್ರು ಪಕ್ಷ ಬಿಟ್ಟು ಹೋದ್ರೆ, ಒಂದು ವೇಳೆ ಜಬ್ಬರ್ ಹೋದ್ರೆ, ಇನ್ಯಾರೋ ಹೋದ್ರೆ ಸಮುದಾಯ ನಮ್ ಜೊತೆಗಿರುತ್ತೆ ಅಂತ ಅನ್ಕೋಬಹುದು. ನಿಮ್ಮ ಟಾರ್ಗೆಟ್, ನಿಮ್ಮ ಸಿಟ್ಟು ಕೇವಲ ಮುಸ್ಲಿಂ ಸಮುದಾಯದ ಮುಖಂಡರಷ್ಟೇ ಅಲ್ಲ, ಮುಸ್ಲಿಂ ಸಮುದಾಯದ ಮೇಲೂ ನಿಮ್ಮ ಟಾರ್ಗೆಟ್ ಇದೆ ಅನ್ನುವ ಸತ್ಯ. ಯಾಕಂದ್ರೆ ಮುಸ್ಲಿಂ ಸಮುದಾಯದ ಬಗ್ಗೆ ಪ್ರೀತಿ ಇದ್ರೆ ನೀವು ಹಿಂಗೆಲ್ಲ ಮಾಡ್ತಾನೆ ಇರಲಿಲ್ಲ. ಉಪಚುನಾವಣೆ ರಿಸಲ್ಟ್ಗೂ ಮುಂಚೆ ಈ ರೀತಿ ನೀವು ಡಿಸಿಷನ್ ತೆಗೆದುಕೊಳ್ತಾ ಇರಲಿಲ್ಲ. ಅದು ಸಮುದಾಯಕ್ಕೆ, ಮುಸ್ಲಿಂ ಕಮ್ಯುನಿಟಿಗೆ ಅರ್ಥ ಆಗಿದೆ. ಹಾಗಾಗಿ ಕಾಂಗ್ರೆಸ್ ತನ್ನ ಅವನತಿಯನ್ನ, ತನ್ನ ಗುಂಡಿಯನ್ನ ತಾನೇ ತೋಡಿಕೊಳ್ಳುತ್ತಿದೆ. ಹಾಗಿದ್ರೆ ಈ ಸಂದರ್ಭವನ್ನ JDS ಮತ್ತು ಈ ರಾಜಕೀಯ ವಿಪ್ಲವತೆಯ ಸಂದಿಗ್ಧ ಕಾಲದಲ್ಲಿ ಮುಸ್ಲಿಂ ಸಮುದಾಯದ ಸಂಪೂರ್ಣವಾದಂತಹ ನಡೆ ಏನೆಲ್ಲ ರಾಜಕೀಯ ಆಯಾಮಗಳಿಗೆ ಕಾರಣ ಆಗಬಹುದು ಅನ್ನೋದು ನನಗೂ ಕೂಡ ಕುತೂಹಲ ಇದೆ. ಜೊತೆಗೆ ಇದಂತೂ ಸತ್ಯ, ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ಅಪಾಯ ಇದು. ಮತ್ತೊಂದು ವಿಚಾರದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.